ನಮಸ್ಕಾರ ಸ್ನೇಹಿತರೆ, ನೀವು ತುಂಬಾ ಮದುವೆಗಳಿಗೆ ಹೋಗಿರ್ತೀರ. ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಹಾಗೆ ಮದುವೆ ಮಂಟಪದಲ್ಲಿ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ತಾಳಿ ಕಟ್ಟಿಸಿಕೊಳ್ಳಲು ತಯಾರಾಗಿ ಮದುಮಗಳು ಕೂತ್ಕೊಂಡಿರ್ತಾಳೆ. ಹಾಗೆ ಆಕೆಗೆ ತಾಳಿ ಕಟ್ಟಲು ಗಂಡು ಕೂಡ ತಯಾರಾಗಿರ್ತಾನೆ. ಇವರೆಲ್ಲರೂ ಇದ್ದಾರೆ ಅಂದರೆ ಅಲ್ಲಿ ತುಂಬಾ ಜೋರಾಗಿ ಮದುವೆ ಆಗ್ತಿದೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಆದರೆ ಈ ಒಂದು ಊರಿನಲ್ಲಿ ಮದುವೆ ಮಂಟಪದಲ್ಲಿ ಇಬ್ಬರು ದಂಪತಿಗಳು ಮಂಚದ ಮೇಲೆ ಮಲಗಿಕೊಂಡು ಏನು ಮಾಡಿದ್ರು ಅಂತ ಗೊತ್ತಾ? ಅದನ್ನು ಕೇಳಿದ್ರೆ ಪಕ್ಕ ನಿಮಗೆ ಶಾಕ್ ಆಗುತ್ತೆ. ಹಾಗಾದರೆ ಅವರು ಏನು ಮಾಡಿದ್ರು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಮದುವೆಗೆ ಲಕ್ಷ ದುಡ್ಡು ಖರ್ಚು ಮಾಡ್ತಾರೆ. ಇನ್ನು ಶ್ರೀಮಂತರಂತರ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ. ಹಾಗೆ ಮಧ್ಯಪ್ರದೇಶದ ಒಂದು ಹಳ್ಳಿಯಲ್ಲಿ ಮದುವೆ ಆಗ್ತಿತ್ತು. ಆ ಮದುವೆ ಮಂಟಪವು ತುಂಬಾ ಗ್ರ್ಯಾಂಡಾಗಿ ಅಲಂಕಾರಗೊಂಡಿತ್ತು. ಮದುವೆ ಮಾಡಿಕೊಳ್ಳಲು ದಂಪತಿಗಳು ಕೂಡ ರೆಡಿಯಾಗಿದ್ದರು. ಈಗಿನ ಕಾಲದ ಹುಡುಗ ಹುಡುಗಿಗೆ ತಾವು ತಮ್ಮ ಮದುವೆಯನ್ನು ತುಂಬಾ ಗ್ರ್ಯಾಂಡಾಗಿ ಮಾಡಿಕೊಳ್ಳಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಇವರು ಕೂಡ ಅಂದ್ಕೊಂಡು ತಮ್ಮ ಎಲ್ಲ ಬಂಧು ಮಿತ್ರರನ್ನ ಕರೆದು ಮದುವೆ ಮಾಡಿಕೊಳ್ಳಲು ರೆಡಿಯಾಗಿರ್ತಾರೆ. ತಾಳಿ ಕಟ್ಟುವ ಸಮಯ ಆಗಿರುತ್ತೆ. ಗಂಡು ಹೆಣ್ಣು ಇನ್ನೇನು ಹಸೆಮಣೆ ಮೇಲೆ ಕುತ್ಕೋಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ 4 ಜನ ಡಾಕ್ಟರ್ಗಳು ಬರ್ತಾರೆ. ಆಗ ಅಲ್ಲಿಗೆ ಬಂದ ಜನರು ಗಾಬರಿಯಿಂದ ಅವರನ್ನು ನೋಡ್ತಾರೆ. ಆಗ ಅಲ್ಲೇ ಇದ್ದ ಮದುವೆ ಹೆಣ್ಣು ಅಲ್ಲಿದ್ದ ಜನರಿಗೆ ಹೇಳ್ತಾಳೆ, ಈ ಡಾಕ್ಟರ್ನ ಕರೆಸಿದ್ದು ನಾನೇ. ಯಾಕಂದರೆ ನನಗೆ ಒಂದು ಆಸೆ ಇತ್ತು. ಅದೇನೆಂದರೆ ನಾನು ಮದುವೆ ಆಗುವ ದಿನದಂದು ನನ್ನ ರಕ್ತವನ್ನು ದಾನ ಮಾಡಬೇಕು ಅಂತ. ಅದಕ್ಕೆ ನಾನು ಇವರನ್ನು ಬರೋಕೆ ಹೇಳಿದ್ದೆ ಅಂತ ಹೇಳ್ತಾಳೆ. ಆಗ ಗಂಡಿನ ಕಡೆಯವರು ಅವಳಿಗೆ ಶಬಾಷ್ ಹೇಳಿ ಅವರು ಅವಳಿಗೆ ಉಡುಗೊರೆಯಾಗಿ ತಂದ ಮಂಚದ ಮೇಲೆ ಮಲಗಿಸಿ ರಕ್ತದಾನ ಮಾಡಲು ಅನುಮತಿ ಕೊಡ್ತಾರೆ. ಆಗ ಮದುವೆ ಗಂಡು ಕೂಡ ಅವಳ ಪಕ್ಕದಲ್ಲೇ ಮಲಗಿ ಅವನು ಕೂಡ ರಕ್ತದಾನ ಮಾಡ್ತಾನೆ. ಈ ದಂಪತಿಗಳು ಮಾಡಿದ ಈ ಒಳ್ಳೆ ಕೆಲಸಕ್ಕೆ ಮದುವೆಗೆ ಬಂದ ಜನ ಎಲ್ಲ ಸೇರಿ ಅವರ ಮದುವೆನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅವರಿಗೆ ಆಶೀರ್ವಾದ ಮಾಡಿ ಹಾರೈಸಿ ಹೋಗ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗಿನ ಕಾಲದಲ್ಲೂ ಈ ರೀತಿಯ ಒಳ್ಳೆ ಜನ ಇದ್ದಾರೆ ಅಂತ. ಹಾಗೆ ಇವರು ಮಾಡಿದ ಒಳ್ಳೆ ಕೆಲಸಕ್ಕೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.